ಮಗ ಭುವನ್, ನನ್ನ ಕಂದ ಭುವನ್. ಭುವನ್ ಎಲ್ಲ ಒಂದು ಹಂತಕ್ಕೆ ಬಂತು ಅನ್ನಿಸ್ತಿದೆ. ಇಲ್ಲಿ ತನಕ ಮಗ ಅನ್ನೋ ಮುಖವಾಡ ಹಾಕ್ಕೊಂಡು ದೇವ್ರಂಥ ಅಪ್ಪಾಜಿಗೆ ಮೋಸ ಮಾಡ್ಕೊಂಡಿದ್ದವನ ಅಸಲಿ ಬಣ್ಣ ಹೊರಗೆ ಬಂತು. ಅದಕ್ಕೆ ಸಾಥ್ ಕೊಡ್ತಿದ್ದ ಊರ್ಮಿಳ ತೊಲಗಿದ್ಲು. ಪಾಪ ಅವಳಿಂದ ಇಲ್ಲಿ ತನಕ ಭುವನ್ ಅದೆಷ್ಟು ಹಿಂಸೆ ಅನುಭವಿಸ್ಬಿಟ್ರು. ಛ, ಆಗಲಿ, ಎಲ್ಲ ಒಳ್ಳೆಯದೇ ಆಗಿದೆ. ಆದರೆ ಇನ್ನು 2 ಕೆಲಸ ಬಾಕಿ ಇದೆ. ಅದಷ್ಟು ಸುಲಭ ಅಲ್ಲ. ಇನ್ನೂ ಅದೆಷ್ಟು ದಿನ ಅಂತ ಸುಮ್ಮನಿರಲಿ. ಬರೀ ಯೋಚನೆ ಮಾಡೋದೇ ಆಯಿತು ನಂದು. ಛೇ, ಇಲ್ಲ, ಇನ್ನಾಗೋದಿಲ್ಲ. ಆ ಊರ್ಮಿಳ ಊರು ಬಿಟ್ಟು ಹೋದ್ಲು ಅಂತ ಸುಮ್ಮನೆ ಕೂರೋ ಹಾಗಿಲ್ಲ. ಎಲ್ಲಿ ಹೋದ್ಲೋ ಏನಾದ್ಲೋ ಗೊತ್ತಿಲ್ಲ. ಅವಳು ಮತ್ತೆ ಬಂದು ಏನಾದರೂ ಅನಾಹುತ ಮಾಡೋಕ್ಕೆ ಮುಂಚೆ ಅಪ್ಪಾಜಿಗೆ ಭುವನ್ ನಿಮ್ಮ ಮಗ ಅಂತ ಹೇಳಿಬಿಡ್ಬೇಕು. ಹೇಳಿದ್ರೆ ಏನಾಗುತ್ತೆ? ಅಪ್ಪಾಜಿಗೆ ಪಶ್ಚಾತ್ತಾಪ ಕಳ್ಕೊಳ್ಳೋಕ್ಕೆ ಒಂದು ದಾರಿ ಸಿಗುತ್ತೆ. ಭುವನ್ ಸೆಟ್ಟಾಗ್ಬೋದು, ಆದರೆ ಇಲ್ಲಿ ತನಕ ಅವರ ಮಗನ ಥರಾನೇ ಇದ್ದವ್ರವರು. ಹಾಗಾಗಿ ಕೋಪ ಕೊಲ್ಲೋ ತನಕ ಎಲ್ಲ ಹೋಗ್ಲಿಕ್ಕಿಲ್ಲ. ಏನಾದರೂ ಆಗಲಿ, ಸತ್ಯ ಹೇಳೇ ಬಿಡ್ತೀನಿ. ಅವರವರು ಹೇಗಾದರೂ ಮ್ಯಾನೇಜ್ ಮಾಡ್ಕೊಳ್ಳಿ. ಇನ್ನು ಸುಮ್ಮನಿದ್ರೆ ಎಲ್ಲ ಕೈ ಮೀರಿ ಹೋಗುತ್ತೆ. ಕೊನೆಗೆ ಏನೂ ಮಾಡೋಕ್ಕಾಗದಿರೋ ಹಂತಕ್ಕೆ ಹೋಗೋ ಮೊದಲು ನಿಜ ಹೇಳ್ತೀನಿ. ಹೌದು, ಅದೇ ಸರಿ. ಅಪ್ಪಾಜಿ, ಬಾಮ್. ಪರವಾಗಿಲ್ಲ ಅಪ್ಪಾಜಿ. ನೀವು ನಿಮ್ಮ ಕುಟುಂಬದ ಜೊತೆ ಯಾವುದೋ ಲೋಕದಲ್ಲಿ ಮುಳುಗೋಗಿದ್ರಿ. ನಾನು ನಿಮ್ಮನ್ನ ವಾಪಸ್ ಈ ಲೋಕಕ್ಕೆ ಎಳ್ಕೊಂಬಂದ್ಬಿಟ್ಟೆ. ಕ್ಷಮಿಸಿ ನನ್ನ. ಯಾವ ಕುಟುಂಬ? ಯಾರ ಕುಟುಂಬನಮ್ಮ? ಇನ್ನೂ ಆ ಫೋಟೋನ ಮುಚ್ಚಿಡೋ ಅಗತ್ಯ ಇಲ್ಲ ಬಿಡಿ ಅಪ್ಪಾಜಿ. ಭುವನ್ ರೂಮಿಂದ ಫೋಟೋನ ತಂದಿದ್ದು ನೀವೇ ಅಂತ ನನಗೆ ಗೊತ್ತು. ದೇವರು ಎಲ್ಲರಿಗೂ ಕಣ್ಣು ಕಟ್ಟಿ ಕಣ್ಣ ಮುಚ್ಚಳಿ ಆಡಕ್ಕೆ ಬಿಟ್ಬಿಡ್ತಾನೆ ಅಲ್ವಾ ಅಪ್ಪಾಜಿ? ಹುಡುಕೋರ್ಗೂ ಕಣ್ಣು ಕಾಣಿಸ್ಬಾರ್ದು, ಬಚ್ಚಿಟ್ಕೊಂಡಿರೋರ್ಗೂ ಕಣ್ಣು ಕಾಣಿಸ್ಬಾರ್ದು ಅಲ್ವಾ? ಯಾರು ಯಾರನ್ನ ಆಟ ಆಡಿಸಿದಾರೋ ಗೊತ್ತಿಲ್ಲಮ್ಮ. ಆದರೆ ವಿಧಿ ಆಡಿಸ್ತಾ ಇರೋ ಚದುರಂಗದ ಆಟದಲ್ಲಿ ನಾನಂತೂ ವಿಪರೀತ ಏಟಾಗಿರೋ ಕಾಲ ಹಾಳಾಗ್ಬಿಟ್ಟಿದ್ದೀನಿ. ಅಲ್ಲಮ್ಮ, ನನಗೊಂದು ಅನುಮಾನ. ನನ್ನ ಹೆಂಡತಿ ಫೋಟೋ ಭುವನ್ ರೂಮಲ್ಲಿ ಹೇಗೆ ಬಂತು ಅಂತೇಳಿ. ಎಲ್ಲದಕ್ಕೂ ಕಾಲ ಕೂಡ್ ಬರಬೇಕು ಅನ್ನೋದು ಇದಕ್ಕೇನೆ ನೋಡಿ. ಇನ್ನು ಮೇಲೆ ನಿಮಗೆ ಯಾವುದೇ ಗೊಂದಲಗಳು ಇರೋದಿಲ್ಲ ಅಪ್ಪಾಜಿ.
ನಿಮ್ಮ ಕಣ್ಣು ಸುತ್ತ ಕಾಲಿನ ಅತ್ತ ಇತ್ತ ಸುಳಿದಾಡ್ತಾ ಇರೋ ಕರುಳು ಬಳ್ಳಿ ಇನ್ಯಾರೂ ಅಲ್ಲ, ಇದೇ ಭುವನ್ ಅಪ್ಪಾಜಿ, ನಿಮ್ಮ ಮಗ. ಮತ್ಯಾರೂ ಅಲ್ಲ, ಇದೇ ಭುವನ್ ಅಪ್ಪಾಜಿ. ನನ್ನ ಮಗ ಇದ್ದ ಹಾಗೆ. ಭುವನ್, ನಿಮ್ಮ ಅಜ್ಜಿ ಹೆಸರೇನು? ಭುವನೇಶ್ವರಿ ಅಂತ. ನೀನ್ ನನ್ನ ಮಗನೇ ಆಗಿದ್ರೆ ಅಪ್ಪ ಮಗನ ಒಟ್ಟಿಗೆ ನೋಡೋದೇ ಒಂಥರ ಖುಷಿ. ಆಗ್ತಿಲ್ಲ ಅಲ್ವಾ ಅಪ್ಪಾಜಿ? ಶ್ರದ್ಧಾ, ಆದರೆ ಗೀದ್ರೆಲ್ಲ ಏನೂ ಅಲ್ಲ. ನಿಮ್ಮ ರಕ್ತ, ನಿಮ್ಮ ವಂಶವಾಹಿನ ಮೈದುಬ್ಕೊಂಡು ಹುಟ್ಟಿರೋ ಭುವನ್, ನಿಮ್ಮ ಮಗ ಭುವನ್, ಇದೇ ಭುವನ್. ಇಷ್ಟು ವರ್ಷ ನಿಮ್ಮನ್ನು ಕಾಯಿಸಿದ್ದು ಮತ್ತಿನ್ಯಾರೂ ಅಲ್ಲ, ಇದೇ ಭುವನ್. ಅಥವಾ ಇನ್ನೂ ಒಂದ್ಸಲ ಮೋಸ ಹೋಗ್ಬೇಕ ನಾನು? ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು, ಒಂದು ಅರ್ಥ ಆಗ್ತಾನೆ ಇಲ್ಲ ನನಗೆ. ಅದು ಹಾಗೇನೆ ಅಪ್ಪಾಜಿ. ಒಂದ್ಸಲ ನಂಬಿಕೆಗೆ ದ್ರೋಹ ಆದ್ಮೇಲೆ ಮತ್ತೆ ನಿಜವಾದ ವಿಷಯಗಳನ್ನ ನಂಬೋದು ಕಷ್ಟ ಆಗೋಗುತ್ತೆ. ನಿಮಗೀಗ ಆಗ್ತಿರೋದು ಅದೇನೆ. ಆದರೆ ಇನ್ನು ಮುಂದೆ ಯಾವ ಅನುಮಾನನೂ ಬೇಡ ಅಪ್ಪಾಜಿ. ನಿಮ್ಮ ಈ ಮಗಳನ್ನು ನಂಬಿ. ಭುವನ್ ನಿಮ್ಮ ನಿಜವಾದ ಮಗ. ಮತ್ತ್ಯಾಕೆ ನನ್ನ ಮಗ ನನ್ನಿಂದ ಇಷ್ಟು ದೂರ ಇದ್ದಾನೆ? ಇಷ್ಟು ಹತ್ತಿರದಲ್ಲೇ ಇದ್ರು ನನ್ನನ್ನು ಅಪ್ಪ ಅಂತ ಯಾಕೆ ಕರೀತಾ ಇಲ್ಲಮ್ಮ? ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಗುರ್ತಿಸಲಿಲ್ವಾ? ನಾನಮ್ಮ. ಅಜ್ಜಿ, ಶ್ರದ್ಧಾ.